ಅಪ್ಪ ಸ್ವಲ್ಪ ಮಿಸ್ ಆಗಿದ್ರು ನಿನ್ನ ಮಗನ ಜೀವನ ತೆಗೆದ್ಬಿಡೋರಪ್ಪ ಈ ಬಡ್ಡಿ ಮಕ್ಕಳು. ಯಾಕೋ ಏನಾಯ್ತು? ಅಯ್ಯೋ ಈಜು 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 ಅಂತ ಲಾಯರ್ ಬಡ್ಡಿ ಮಗ ಕೆರೆಗೆ ತಳ್ಳಬಿಟ್ಟ. ಮನುಷ್ಯತ್ವನೇ ಇಲ್ಲ ನನ್ನ ಮಕ್ಕಳಿಗೆ. ಅಯ್ಯಯ್ಯೋ, ನಿನ್ನ ನೀರಿಗೆ ತಳ್ಬಿಟ್ರಾ? ಹೂನಪ್ಪ, ನನ್ನನ್ನೇ ನಿನ್ನ ಮಗನ್ನೇ ಕಂಡೋರ ಮಕ್ಕಳನ್ನ ನೀರಿಗೆ ತಳ್ಳಿ ಆಳ ನೋಡ್ತಾರೆ ಇಲ್ಲಿನ ಜನ. ಅಲ್ವೋ, ನಿಂಗೆ ಈಜೆ ಬರಲ್ವಲ್ಲೋ, ಅದೇಂಗೆ ಈಜ್ಕೊಂಡು ಬಂದೆ? ಬದುಕು ಬಂದ್ಬಿಟ್ಯಾ? ಅಪ್ಪ ನಿನ್ನ ಕಣ್ಣೆದ್ರಿಗೆ ನಿಂತಿರೋದು ನಾನೇ ಅಪ್ಪ. ಬದುಕಿದ್ದೀನಿ, ದೇವ್ರ ದಯ ಸದ್ಯ. ಅಯ್ಯೋ, ಏನೇನೋ ನಡೀತಿದೆಯಲ್ಲ ಇಲ್ಲಿ. ಹೂನಪ್ಪ, ಅದು ಯಾವುದೋ ಟಿ ವಿ ಶೋ ಇದೆಯಲ್ಲ ಹಂಗಾಗಿದೆ ನನ್ನ ಲೈಫು. ಏನೇನೋ ಟಾಸ್ಕ್ಗಳು. ನೀನು ಹೆಂಗೆ ಈಜ್ಕೊಂಡು ಮೇಲೆ ಬಂದೆ ಅದನ್ನು ಹೇಳು ಮೊದಲು. ನಾನು ಎಲ್ಲಪ್ಪ ಈಜ್ದೆ? ಆ ಲಾಯರ್ ನನ್ನ ನೀರಿಗೆ ತಳ್ದ, ನಾನು ಕೈಕಾಲು ಬಡ್ದೆ ಬಂದೆ. ಈ ಪೆದ್ನನ ಮಕ್ಕಳು ಅದನ್ನೇ ಈಜ್ ಅನ್ಕೊಂಡು ಹಲ್ಕಿರ್ಕೊಂಡು ಎದ್ದೋದ್ರು. ಯಪ್ಪ ಎಷ್ಟು ಚಳಿಯಿಂದ ನಡುಗ್ತಿದ್ದೆ ಗೊತ್ತಪ್ಪ, ಗಡಗಡ ಗಡ ಅಂತ. ನಾನು ನಿನ್ನ ಕೈ ಕಾಲು ಬಡಿದ ತಕ್ಷಣ ನಿಂಗೆ ಈಜು ಬರಲ್ಲ ಅಂತ ಗೊತ್ತಾಗಿ ಆಚೆ ಎತ್ಬಿಟ್ರಾ? ಹ್ಞೂ, ಎತ್ಬಿಡ್ತಾರೆ. ಏನು ಕಾಮಿಡಿ ಮಾಡ್ತಿದ್ಯಪ್ಪ? ನೀರಲ್ಲಿ ತುಂಬ ಕೆಳಗಡೆ ಆಳಕ್ಕೆ ಹೋಗ್ಬಿಟ್ಟು ಬಂದಿದ್ದೀನಿ. ಏನೋ ತುಂಬ ಆಳಾಯ್ತಾ? ಹೂನಪ್ಪ, ಸುಮಾರು ಒಂದು 3-4 ನಿಮಿಷ ಒಳಗಡೆನೇ ಇದ್ದೆ. ಆದರೂ ಕೈಕಾಲು ಬಡಿತಾನೆ ಇದ್ದೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ದಡ ಸಿಗ್ದಂಗಾಯ್ತು, ಹಿಡ್ಕೊಂಡು ಎದ್ದು ಬಂದ್ಬಿಟ್ಟೆ. ಯೋ ಮಗನೇ, ಈಜಾಡಕ್ಕೆ ಬರಲಿಲ್ಲ ಅಂದರೆ 2 ನಿಮಿಷನೂ ನೀರಲ್ಲಿರೋಕ್ಕಾಗಲ್ಲ. ಉಸಿರುಗಟ್ಟಿ ನೆಗೆದು ಬಿದ್ದು ಹೋಗ್ತಾರೆ. ಈಜು ಬರುತ್ತೆ ಕಣೋ, ನಿನಗೆ ಗೊತ್ತಿರಲಿಲ್ಲ. ಸುಮ್ಮನೆ ಇರಪ್ಪ. ನೀನು ನನಗೆ ಈಜು ಹೇಳ್ಕೊಟ್ಟಿಲ್ಲ, ನಮ್ಮ ಮೇಷ್ಟ್ರು ಫ್ರೆಂಡ್ಸು ಯಾರೂ ನಂಗೆ ಈಜು ಹೇಳ್ಕೊಟ್ಟಿಲ್ಲ. ಅದು ಅಲ್ಲದೆ ನಾನು ತಣ್ಣೀರಲ್ಲಿ ಸ್ನಾನನೇ ಮಾಡಿಲ್ಲ, ಅಂಥದ್ರಲ್ಲಿ ಸ್ವಿಮ್ಮಿಂಗ್. ಓ ಮಗನೇ, ನಿನಗೆ ಗೊತ್ತಿಲ್ಲ, ಈಜಿದ್ದು ನೀನಲ್ಲ ಕಣೋ, ಆದಿತ್ಯಪ್ಪನವರು. ಸಂಜು ಆದಿತ್ಯಪ್ಪನವರಾಗಿ ಈಜ್ಕೊಂಡು ಮೇಲೆ ಬಂದ್ಬಿಟ್ಟ. ನೀನು ಹೋಗ್ಬಿಟ್ಟು ನೀರಿಗೆ ದುಬುಕ್ಕಂತ ಧುಮುಕ್ಬಿಡು. ನೀನು ಆದಿತ್ಯಾಗಿ ಇಚ್ಕೊಂಡು ಬಂದ್ಬಿಡ್ತೀಯ. ಹಾಂ, ನಾನಾ? ನಂಗಲ್ಲಿ ಬರುತ್ತೆ ಈಜು. ಇಷ್ಟು ದಿನ ಈ ಮನೆಯವ್ರಿಗೆ ಮಾತ್ರ ತಲೆ ಕೆಟ್ಟಿದೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇಲ್ಲ, ಇನ್ನೊಂದು ತಲೆ ಜಾಸ್ತಿ ಆಗಿದೆ. ನಿನಗೂ ತಲೆ ಕೆಟ್ಟಿದೆ. ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ. ಈಗ ಸುಮ್ಮನಿರಪ್ಪ. ನೀವು ಬಿಟ್ರೆ ನನ್ನನ್ನೇ ಆದಿತ್ಯ ಮಾಡಿ ಹಳೆ ಜನ್ಮ ಕರ್ಕೊಂಡೋಗ್ಯ. ನೋಡು, ನೆನ್ಪಿಟ್ಕೊ, ಹಳೆ ಜನ್ಮದಲ್ಲಿ ಆದಿತ್ಯನಪ್ಪ ಬೇರೆ ಆಗಿದ್ದ. ಈಗ ನೀನು ನಮ್ಮಪ್ಪ ಹೆಂಗಾದೆ? ನಾನು ಆದಿತ್ಯ ಆದರೆ ನನ್ನನ್ನು ಕಳ್ಕೋತೀಯ ನೋಡು. ಯೋಚನೆ ಮಾಡು, ನಿನಗೆ ನಿನ್ನ ಮಗ ಬೇಕೋ ಬೇಡವೋ ಅಂತ. ಸಂಜು, ಈ ಹುಚ್ಚಿನಿಗೆ ಎಷ್ಟು ಹೇಳಿದ್ರು ಅರ್ಥವೇ ಆಗಲ್ವಲ್ಲ. ಅಲ್ವಾ, ಈಜೆ ಬರಲ್ಲ ಅಂತ ಹೇಳಿದ್ದೆ, ಅಷ್ಟು ಚೆನ್ನಾಗಿದ್ದಲ್ಲ. ನೀನು ಕೆಳಗೆ ಬಿದ್ದು ಹೇಳ್ದೆ ಇದ್ದಿದ್ದು ನೋಡಿ ಗಡಗಡ ಅಂತ ಶೇಕ್ ಆಗ್ಬಿಟ್ಟಿದ್ದೆ. ಆಮೇಲೆ ಎಷ್ಟು ಚೆನ್ನಾಗಿದ್ದು, ಒಳ್ಳೆ ಒಲಿಂಪಿಕ್ಸ್ ಪ್ಲೇಯರ್ ಇದ್ದಂಗೆ ಇದ್ದೆ. ನಮ್ಮ ಕೆಲಸ ಮುಗಿದ ಮೇಲೆ ನೀನು ಇಲ್ಲಿರ್ಬೇಡ, ನೇರ ಒಲಿಂಪಿಕ್ಸ್ಗೆ ಹೋಗ್ಬಿಡು. ಅರೆ, ಅದ್ಯಾಕೆ ಹಾಗೆ ಹೇಳ್ತಿದ್ದೀರಾ ನೀವು? ಆದಿತ್ಯನ್ಗೆ ಈಜು ಬರ್ದೆ ಏನು? ಈ ಮನೆಯಲ್ಲಿ ಅವನಿಗಿಂತ ಒಳ್ಳೆ ಈಜೋರು ಯಾರಿದ್ದಾರೆ ಹೇಳಿ? ಸುಳಿರೋ ಕಾವೇರಿ ನದಿನೇ ಈಜು ಗೆದ್ದವನು ಅವನು. ಆ ಕಾವೇರಿ ವಿಷಯ ಎಲ್ಲ ಈಗ ಯಾಕೆ? ಆದ್ರೂ ಅವನಿಗೆ ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ, ಮರ್ತು ಹೋಗಿತ್ತು. ಅಯ್ಯೋ ಬಿಡಿ ಅದನ್ನ. ನಾನು ಅದನ್ನ ಕೆಟ್ಟ ಕನ್ಸಂತ ಮರ್ತು ಬಿಟ್ಟಿದ್ದೀನಿ. ಈಗ ನೆನ್ಸ್ಕೊಂಡ್ರು ಓಡೋಗ್ಬಿಡೋಣ ಅನ್ಸುತ್ತೆ.
ನಿನಗೊಂದು ಸರ್ಪ್ರೈಸ್ ಟೆಸ್ಟ್ ಇದೆ. ಸರ್ ಇಷ್ಟು ಹೊತ್ತಲ್ಲಿ ಟೆಸ್ಟಾ? ಹೌದಪ್ಪ, ಹೊತ್ತಿಲ್ದ ಹೊತ್ತಲ್ಲೇ ನಿರೀಕ್ಷೆ ಇಲ್ಲದೆ ಇರುವಾಗ ಪರೀಕ್ಷೆ ಮಾಡಿದ್ರೆ ಸತ್ಯ ಹೊರಗಡೆ ಬರುತ್ತೆ. ಆರ್ ಯು ರೆಡಿ? ಅಯ್ಯೋ ಬಿಡಿ ಸರ್, ರೆಡ್ಡಿ ಆಗಿದ್ದಿದ್ರೆ ನಾನು ಯಾಕೆ ಇಲ್ಲಿ ಇರ್ತಿದ್ದೆ? ಬಳ್ಳಾರಿಲಿ ಗಣಿಗಾರಿಕೆ ಮಾಡಿಕೊಂಡು ಮಜಾ ಮಾಡ್ಕೊಂಡಿರ್ತಿದ್ದೆ. ಆದರೆ ಅಂದರೆ ನನ್ನ ಬುಡಕ್ಕೆ ಬಾಂಬ್ ಬಿಟ್ಟ ಅಂತಾನೆ ಅರ್ಥ. ಆದ್ರೆ ನೀವು ಮಾಡೋ ಕಡಂಬಟ್ಟು ಬೇಡ, ಸ್ಪೆಷಲ್ ಕಡಂಬಟ್ಟು ಬೇಕು. ಸ್ಪೆಷಲ್ ಕಡಂಬಟ್ಟುನ ಅದೆಲ್ಲಿ ಸಿಗುತ್ತೆ? ತಕ್ಷಣ ತರಿಸ್ಬಿಡ್ತೀನಿ. ಅದೆಲ್ಲೂ ಸಿಗಲ್ಲ, ಇಲ್ಲೇ ಸಿಗುತ್ತೆ. ನನಗೆ ಆದಿತ್ಯ ತನ್ನ ಕೈಯಾರ ಮಾಡಿಕೊಡೋ ಕಡಂಬಟ್ಟುನೇ ಬೇಕು. ಅಲ್ಲ ಅಂಕಲ್, ಅವ್ರು ಮಾಡಿಕೊಡ್ಲಿ, ನಾನು ಕೈಯಾರೆ ತಿನ್ನಿಸ್ತೀನಿ ಅಂಕಲ್. ಹೌದು ಸರ್, ಇವನ್ ತಿನ್ನಿಸ್ತಾನೆ. ಗಂಡಸರು ನಮ್ಮ ಮನೇಲಿ ಅಡುಗೆ ಮನೆ ಕಡೆ ತಲೆ ಹಾಕೋದುಂಟಾ ಸರ್? ಯಾಕೆ ತಲೆ ಹಾಕಬಾರ್ದು? ನನಗೆ ನೆನಪಿಲ್ಲ ಅಂದ್ಕೊಂಡಿದ್ದೀರಾ? ಕೊಡುವ ಅಂದಮೇಲೆ ಕಡಂಬಟ್ಟು ಮಾಡೋದಕ್ಕೆ ಬರಲೇಬೇಕು. ಆದಿತ್ಯ ಎಷ್ಟು ಚೆನ್ನಾಗಿ ಕಡಂಬಟ್ಟು ಮಾಡ್ತಾ ಇದ್ದ ಅಂತ ನನಗೆ ನೆನಪಿದೆ, ಆದರೆ ನೀವು ಮರ್ತಿದ್ದೀರಾ ಅನಿಸುತ್ತೆ. ಹಾಂ ಕರೆಕ್ಟ್. ಆಗ ಮಾಡ್ತಿದ್ದ, ಈಗ ಮಾಡೋಕ್ಕಾಗುತ್ತೋ ಇಲ್ವೋ? ನಾನೇ ಮಾಡ್ಕೊಡ್ತೀನಿ ಬಿಡಿ. ಇಲ್ಲ, ಇದು ನಾನು ಕೊಡ್ತಾ ಇರೋ ಟೆಸ್ಟು. ಈ ಟೆಸ್ಟಲ್ಲಿ ಪಾಸ್ ಆಗಲೇಬೇಕು. ಅಡಿಗೆ ಮನೆ ನಿನಗೋಸ್ಕರ ಕಾಯ್ತಾ ಇದೆ ಆದಿತ್ಯ, ನನ್ನ ಹೊಟ್ಟೆನೂ ಕಾಯ್ತಾ ಇದೆ. ಆದಿತ್ಯ ನಡಿ, ನಾನು ನಿಂಗೆ ಸಹಾಯ ಮಾಡ್ತೀನಿ. ನೀವಿಲ್ಲೇ ಇರಿ, ಅವನೊಬ್ಬನೇ ಹೋಗಿ ಮಾಡ್ಕೊಂಡು ಬರಬೇಕು. ಇದು ಟೆಸ್ಟ್ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ. ನೀವಿಲ್ಲೇ ಇರಿ. ಆದಿತ್ಯ, ನೀನು ಹೋಗು. ಲಾಯರ್ದು ಯಾಕೋ ಅತಿ ಆಯ್ತು. ನೋಡೋಷ್ಟು ನೋಡ್ತೀನಿ, ತಲೆ ಕೆಟ್ಟರೆ ಎತ್ತಿಸ್ಬಿಡ್ತೀನಿ ಅಷ್ಟೇ. ಅಣ್ಣಯ್ಯ, ಎಲ್ಲ ನೀನು ತೋಳ್ಬಲ್ದಲ್ಲೇ ಮಾತಾಡಬೇಡ. ಇವನ್ ಸತ್ತು ಹೋದರೆ ಮತ್ತೊಬ್ಬ ಲಾಯರ್ ಬರ್ತಾನೆ. ಇವನ್ನ ಸಾಯಿಸೋದ್ರಿಂದ ನಮ್ಗೆ ಆಸ್ತಿ ಎಲ್ಲ ಬಂದ್ಬಿಡುತ್ತೆ ಅಂದ್ಕೊಂಡಿದ್ಯಾ? ಖಂಡಿತ ಇಲ್ಲ. ನೋಡು, ಈ ಕೆಲಸ ಮಾಡೋದಕ್ಕೆ ನಮಗೆ ಲಾಯರ್ ಬೇಕೇ ಬೇಕಣ್ಣಯ್ಯ. ಈಗ ಈ ಲಾಯರ್ ಬಂದಿರೋದು ನಮ್ಮ ಕೈಲಿರೋ ತುತ್ತು. ಶಿಟ್, ಸಿಟಿ ಹುಡುಗ ಹೆಂಗೋ ಸ್ವಿಮ್ಮಿಂಗ್ ಮಾಡ್ದ, ಇಂಗ್ಲೀಷ್ ಮಾತಾಡ್ದ. ಆದ್ರೆ ಇದು ಪಕ್ಕಾ ನಮ್ಮ ಟ್ರೆಡಿಷನ್. ಕೋಡಂಗಿನ ತಂದು ಕಡಂಬುಟ್ಟು ಮಾಡು ಅಂದ್ರೆ ಏನ್ ಮಾಡ್ತಾನೆ ಅವನು? ಆಸ್ತಿ ನಮ್ಮ ಕೈಲಿ ಬರಲಿ, ಆ ಲಾಯರ್ ಆಫೀಸ್ ನುಗ್ಗಿ ಎತ್ತಿಸ್ಬಿಡ್ತೀನಿ ಅವನ ತಿಥಿ ಕಡಂಬುಟ್ಟುನೇ ಮಾಡಿಸ್ತೀನಿ. ಅಣ್ಣಯ್ಯ ಪ್ಲೀಸ್, ಸುಮ್ಮನೆ ಎಲ್ಲದಕ್ಕೂ ರೈಸ್ ಆಗಬೇಡ. ಯಾವಾಗ ನೋಡು ಸಾಯಿಸ್ತೀನಿ ಅಂತಿರ್ತೀಯಲ್ಲ, ಇದರಿಂದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತಾ? ಏನು ಮಾಡು ಅಂತೀಯ? ಅವ್ನು ಮಾಡಿರೋ ಕೆಲಸಕ್ಕೆ ಸನ್ಮಾನ ಮಾಡಬೇಕಾ? ಟೆನ್ಷನ್ ತಗೋಬೇಡ. ಈಗೇನು ಅಡುಗೆ ಮನೆ ವಿಷಯ ತಾನೆ, ನಾನು ನೋಡ್ಕೊಳ್ತೀನಿ. ಅದಕ್ಕೆಲ್ಲ ನಾನು ಪ್ರಿಪೇರ್ ಆಗಿ ಬಂದಿದ್ದೀನಿ. ನೋಡು. ಏನಿದು? ಒಂದು ನಿಮಿಷ ಇರು. ದುಷ್ಯಂತ್ ಬಾಯಿಲಿ. ಏನತ್ತೆ? ದುಷ್ಯಂತ್, ಅಡುಗೆ ಮನೇಲಿ ಆದಿತ್ಯ ಇದ್ದಾನಲ್ವಾ, ಹಿಂದ್ಗಡೆ ಬಾಗಿಲಿಂದ ಹೋಗಿ ಇದನ್ನ ಆದಿತ್ಯನ ತಲುಪಿಸ್ಬೇಕು. ಓಕೆ? ಏನಿದು? ಇದನ್ನ ಇಟ್ಕೊಂಡು ಅವನೇನು ಮಾಡ್ತಾನೆ? ಕಡಂಬಟ್ಟು ಮಾಡೋ ವಿಧಾನ ಇದರಲ್ಲಿ. ಕಡಂಬಟ್ಟು ಮಾಡೋದು ಹೇಗೆ ಅಂತ ಡೀಟೇಲಾಗಿ ಬರೆದಿದ್ದೀನಿ.
ಇದನ್ನು ನೋಡಿಕೊಂಡು ಅವ್ನಿಗೆ ಅದನ್ನು ಮಾಡಲಿ. ಓಕೆ, ಹೋಗಪ್ಪ, ಬೇಗ ಹೋಗಿ ಸಂಜೆ ಕೊಡು. ಹೇಗೆ? ಆ ಲಾಯರ್ ಏನಾದರೂ ನೋಡ್ಬಿಟ್ರೆ? ದಡ್ಡ, ಲಾಯರ್ ಇರೋದು ಹಾಲಲ್ಲಿ, ಅವರು ಅಡುಗೆ ಮನೆವರೆಗೂ ಬರಲ್ಲ. ಸೊ ಇದನ್ನು ಅಡುಗೆ ಮನೆ ಕಿಟಕಿಯಿಂದ ಆದಿತ್ಯಂಗೆ ತಲುಪಿಸು. ಓಕೆ? ಹೆಂಡ್ತಿನಾ? ಎಸ್, ಅವನ ಹೆಂಡತಿ. ಎಲ್ಲರೂ ಕೇಳಿಸ್ಕೊಳ್ಳಿ, ವಿಲ್ ಪ್ರಕಾರ ಅವನ ಹೆಂಡತಿನೂ ಬರ್ತಾಳೆ ಅಂತ ಇದೆ. ಆದರೆ ನನಗೆ ಆದಿತ್ಯ ಮದುವೆ ಆಗಿರೋ ಥರ ಯಾವುದೇ ರೀತಿಯಲ್ಲೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಆಸ್ತಿ ಹಸ್ತಾಂತರ ಆಗೋದಿಲ್ಲ. ಅದು ಅವಳ ಭಾಳ ವರ್ಷ ಆಯಿತು, ಅಲ್ಲ ಊರಿಗೆ ಹೋಗಿದ್ದಾಳೆ, ಇವನೇ ಕಳಿಸ್ಕೊಟ್ಟ. ಹೌದಾ? ಹಾಂ, ಹೌದು ಹೌದು. ನಾನು ಹೌದು ಅನ್ನೋಕ್ಕೆ ಹೋಗಿ ಹೌದಾ ಅಂದ್ಬಿಟ್ಟೆ. ಸಾರಿ. ಸರಿ, ನೀನು ಹೆಂಡ್ತಿನ ಬೇಗ ಕರೆಸು, ನಾನು ಅವಳನ್ನು ನೋಡಬೇಕು. ಯಾವಾಗ ಕರೆಸ್ತೀಯಾ? ಯೋ ಗುಬಾಲ್ಡು, ಇದ್ರೆ ತಾನೇ ಬರಕ್ಕೆ. ನಾನು ಹನುಮಂತನ ಭಕ್ತ ಕಣೋ. ಅದು ನಾಳೆ, ನಾಡಿದ್ದು ಅಲ್ಲ, ಆಚೆ ನಾಡಿದ್ದು, ಮುಂದಿನ ವಾರ ಸರ್, ಮುಂದಿನ ವಾರ. ಊರಿಗೆ ಹೋಗಿ ಆರಾಮಾಗಿ ಬರಲಿ. ಅರ್ಜೆಂಟ್ ಏನಿವಾಗ? ಹಾಂ, ನಾಳೆ ನನ್ನ ಮುಂದೆ ಇರಬೇಕು. ಅದೇನು ಮಾಡ್ತೀರಾ ಮಾಡಿ, ಅದೆಲ್ಲ ನಿಮಗೆ ಬಿಟ್ಟಿದ್ದು. ಅವಳಿಂದ ಏನು ಕೆಲಸನೂ ನಡೆಯೋದಿಲ್ಲ. ನಾನಿನ್ನು ಬರ್ತೀನಿ. ಏಯ್, 10 ಲಕ್ಷ ಕೊಡ್ತೀನಿ ಅಂತ ನನಗೆ ಬೇಕಾದಾಗ ನಡ್ಸ್ಕೊತಿದ್ದೀರಲ್ಲ, ಏನ್ ಅನ್ಕೊಂಡಿದ್ದೀರಾ ನನ್ನನ್ನ? ಸಮಾಧಾನ ಮಾಡ್ಕೋ ಸಂಜು, ನಾವೀಗ ಅವ್ರು ಹೇಳೋದನ್ನ ಕೇಳಲೇಬೇಕು, ಬೇರೆ ದಾರಿನೇ ಇಲ್ಲ. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ಮಣ್ಣು ನಿಮಗ್ ಬೇರೆ ದಾರಿ ಇಲ್ದೇ ಇರ್ಬೋದು, ಆದ್ರೆ ನನಗ್ ಬದುಕಕ್ 100 ದಾರಿ ಇದೆ. ನನಗಿದಾಗಲ್ಲ, ನನಗ್ ಬೇಡ, ನಾನು ಹೋಗ್ತಿದ್ದೀನಿ ಅಷ್ಟೇ. ಪಾಪಚ್ಚಿ, ಯಾಕೆ ಅಷ್ಟೊಂದು ಕೋಪ ಮಾಡ್ಕೊಳ್ತೀಯಾ? ಈಗಂಥದ್ದು ಏನಾಗಿದೆ? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನೋ ಒಂದು ಸಣ್ಣ ಸುಳ್ಳು ಹೇಳಿದ್ವಪ್ಪ, ಅದಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದಾ? ನೋಡೋಣ, ಸ್ಮೈಲ್ ಮಾಡು. ಏನ್ ಸ್ಮೈಲು? ನನಗೊಬ್ಳು ಹೆಂಡತಿನ ಕಟ್ಟಕ್ಕೆ ಹೊರಟಿದ್ದೀರಲ್ಲ, ಇನ್ನು ಏನೇನು ಅನುಭವಿಸ್ಬೇಕು ನಾನು ಹೇಳಿ? ಪ್ರಪಂಚನ ತಲೆ ಮೇಲೆ ಬಿದ್ದೋರ್ ಥರ ಆಡ್ತಿದ್ದೀಯಲ್ಲ, ನಿನಗೇನು ಮದುವೆ ಆಗೋದಕ್ಕೆ ಹೇಳಿದ್ವಾ? ಏನ ಮ್ಯಾನೇಜ್ ಮಾಡಿದ್ರೆ ಆಯ್ತು ಬಿಡು. ನೀವು ಮ್ಯಾನೇಜ್ ಮಾಡ್ತೀರಾ ಬಿಡಿಪ್ಪ, ನಮ್ಮನ್ನು ಬಾಣ್ಲಿಲ್ಲ ಹುರಿದು ಮುಕ್ಕಿ ಚಪ್ಪರಿಸ್ತೀರಾ. ನೋಡ್ಗುರು, ನನ್ನ ತಂಗಿ ಮದುವೆ ಆಗೋವರೆಗೂ ನನ್ನ ಲೈಫಲ್ಲಿ ಯಾವ ಹುಡುಗಿರ್ಗೂ ಎಂಟ್ರಿ ಇಲ್ಲ. ಅದು ರೀಲ್ ಆಗಲಿ ರಿಯಲ್ ಆಗಲಿ, ಇಲ್ಲ ಅಂದಮೇಲೆ ಇಲ್ಲ ಅಷ್ಟೇ. ಸಂಜು, ಟಿವಿಲಿ ಕರೋಡ್ಪತಿ ಆಟ ಬರ್ತಿತ್ತು, ನೋಡಿದ್ಯಾ? ಆಟದ ಕೊನೆ ತನಕ ಬಂದು ಒಂದೇ ಒಂದು ತಪ್ಪು ಮಾಡಿದ್ರು ಗೆದ್ದಿರೋ ಅಷ್ಟು ದುಡ್ಡನ್ನ ಕಳ್ಕೊಂಡು ಮನೆಗೆ ಹೋಗ್ತಾ ಇದ್ರು, ನೋಡಿದ್ಯಾ? ನೋಡಿದ್ದೀನಿ. ಅದಕ್ಕೆ ತಪ್ಪು ಮಾಡೋದಕ್ಕಿಂತ ಮುಂಚೆ ಕ್ವಿಟ್ ಮಾಡಿ ನಾನೇ ಹೋಗ್ತಿದ್ದೀನಿ. ಇವಾಗ ಇಲ್ಲಿ ಕ್ವಿಟ್ ಮಾಡಿದ್ರೆ ಬರಿಗೈಯಲ್ಲಿ ಮನೆಗೆ ಹೋಗ್ಬೇಕು, ನೆನ್ಪಿರ್ಲಿ.
ಬರಿಗೈ ನಿಜ, ಆದರೆ ವಾಪಸ್ ಹೋಗ್ತೀಯೋ ಇಲ್ವೋ ಅನ್ನೋದು ನಾನು ಗ್ಯಾರಂಟಿ ಕೊಡಲ್ಲ. ಓಯ್, ಏನು ಆವಾಜ್ ಆಗ್ತಿದ್ಯಾ? ಏನೆಲ್ಲ ಸೇರ್ಕೊಂಡು ಹೆದರಿಸ್ತಿದ್ದೀರಾ ನನಗೆ? ಇಷ್ಟು ದಿನ ನಾನು ಇಲ್ಲಿ ಏನು ಮಾಡಿದ್ರು ನಿಯತ್ತು ಅಂತ ಮಾಡಿದೆ. ಈ ಆವಾಜ್ ಎಲ್ಲ ಬೇಡಮ್ಮ, ಧಮ್ಕಿ ಎಲ್ಲ ಸೈಡಲ್ಲಿ ಇಟ್ಕೋ ಬಾಸು. ದುಷ್ಯಂತ ಸುಮ್ಮನಿರ, ಯಾರ ಹತ್ರ ಹೆಂಗೆ ಮಾತಾಡ್ಬೇಕು ಗೊತ್ತಿಲ್ಲ ನಿನಗೆ. ನೋಡಪ್ಪ, ಇಲ್ಲಿ ಏನೇನು ಹೇಳಿದ್ರು ಅದು ನಿನ್ನ ಒಳ್ಳೇದಕ್ಕೆ ಅಂತ ತಿಳ್ಕೊ. ನಿನಗಿಲ್ಲಿ ಯಾವ ತೊಂದರೆ ಆಗ್ದಾಗೆ ನೋಡ್ಕೊಳ್ತೀವಿ. ಇಲ್ಲಿಂದ ನೀನು ಹೋಗ್ಬೇಕಾದ್ರೆ ಕೈಗೆ 10 ಲಕ್ಷ ರೂಪಾಯಿ ಕೊಟ್ಕೊಳ್ಸೋ ಜವಾಬ್ದಾರಿ ನಮ್ದಪ್ಪ. ಕೈಗೇನೋ 10 ಲಕ್ಷ ರೂಪಾಯಿ ಕೊಟ್ಟುಬಿಟ್ಟು ಕಳಿಸ್ತೀರಾ, ಜೊತೆಗೆ ಬೋನಸ್ ಅಂತ ಹೆಂಡ್ತಿನೂ ಕಳಿಸ್ತೀರಲ್ಲ. ಇವೆಲ್ಲ ನಾಟಕ ಕಣೋ. ಲಾಯರ್ ಕಣ್ಣಿಗೆ 3 ದಿನ ಅಷ್ಟೇ ಇದು. ಲಾಯರ್ ಕೆಲಸ ಮುಗಿತಿದ್ದಾಗೆ ಅವಳು ಯಾರೋ ನೀನು ಯಾರೋ. ನೋಡು ಸಂಜು, ನೀನು ಈ ಕೊನೆ ಕ್ಷಣದಲ್ಲಿ ಆಗಲ್ಲ ಅಂದರೆ ನೀನು ಇಷ್ಟು ದಿನ ಪಟ್ಟು ಕಷ್ಟ ಎಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗಲ್ವಾ? ಆಗ ನಿನಗೂ ಏನೂ ಸಿಗಲ್ಲ, ನಮಗೂ ಏನೂ ಸಿಗಲ್ಲ ಕಣೋ. ಅಯ್ಯೋ ನೋಡಿ, ನಾವು ಹೊಟ್ಟೆ ತುಂಬ ಹಾಲು ಕುಡಿಬೇಕು. ಅಲ್ಲ, ಆಲ್ಕೋಹಾಲ್ ಕುಡಿಬೇಕು. ನಿಲ್ತಾಳು, ನಗು, ಜೋರಾಗಿ ನಗು. ಅದು ಗುಡ್. ನಮ್ಮನ್ನ ಹೇಗೆಲ್ಲ ಆಟ ಆಡಿಸ್ದೆ ಅಲ್ಲ, ಇವಾಗ ಬಿಡ್ತೀವಾ? ಚಿತ್ರಹಿಂಸೆ ಕೊಡಕ್ ಹೇಳಿದ್ದೀನಿ. ನಡಿ ಬೇಗ ಡ್ರೆಸ್ ಮಾಡ್ಕೊಂಡ್ ಬಾ. ಫೋಟೋ ಕಳ್ಸೋದು ಲೇಟ್ ಆಯ್ತು ಅಂತ ವಿಶ್ವಜಿತ್ ಕೋಪ ಮಾಡ್ಕೊತಾನೆ. ನಾನು ಅವಳನ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಬೈಬೇಡ ಅವಳನ್ನ. ಬಾಮ್ಮ, ನೀನು ಬಾಮ್ಮ. ನೋಡು ದುಷ್ಯಂತ್, ಈಗ ಟ್ರಯಲ್ ಎಲ್ಲ ನೋಡ್ಕೊಂಡು ಕೂರೋಷ್ಟು ಟೈಮ್ ಇಲ್ಲ. ಒಂದ್ಸಲ ಕರ್ಸೋವಾಗ್ಲೇ ಪರ್ಫೆಕ್ಟ್ ಆಗಿರೋರನ್ನ ನೋಡ್ಕೊಂಡು ಕರೆಸ್ಬೇಕು. ಅರ್ಥ ಆಯ್ತಾ? ಸಾರಿ ಡ್ಯಾಡ್, ಸ್ವಲ್ಪ ಯಾಮಾರ್ಬಿಟ್ಟೆ ಅನ್ಸುತ್ತೆ. ಹಾಂ, ಈಗ ಬರ್ತಾಳಲ್ಲ ಆ ಹುಡುಗಿ ನೋಡಿ. ಏನೋ ಬೆಳಗ್ಗೆ ಡ್ರಾಮಾ ಕಂಪ್ನಿ ಕರೆಸಿದ್ದೆ, ಇವಾಗ ಸಿನಿಮಾದವಳನ್ನ ಕರೆಸ್ತೀಯಾ? ನೋಡು ದುಷ್ಯಂತ್, ನಮಗೆ ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡೋಳು ಬೇಕು ಅಷ್ಟೇ. ಹಲೋ, ಏನು ನಡೀತಾ ಇದೆ ಇಲ್ಲಿ? ನಿನ್ನ ಹೆಂಡತಿ ಕ್ಯಾರೆಕ್ಟರ್ಗೆ ಆಡಿಷನ್ ನಡೀತಾ ಇದೆ. ದುಷ್ಯಂತ್, ತಮಾಷೆ ಬೇಡ. ಆಡಿಷನ್ ಎಲ್ಲ ಇಲ್ಲ, 1 ಶಾಟ್ ಸೆಲೆಕ್ಷನ್ ಅಷ್ಟೇ. ಕರ್ಸು ಬೇಗ. ಡ್ಯಾಡ್, ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಅಲ್ಲ, ಇಂಥ ಕಾರ್ ಡ್ರೈವರ್ ಸಂಜುನ ನಮ್ಮ ಸ್ಟೇಟಸ್ಗೆ ರೆಡಿ ಮಾಡ್ದೋ ನಾನು. ಅಲ್ಲ ಬಾಸು, ನಮ್ತನ ನಾವು ಯಾವತ್ತೂ ಕಳ್ಕೊಳ್ಳಲ್ಲ. ನನ್ನ ಕೈಗೆ ದುಡ್ಡು ಬಂದು ನಾವು ಊರಿಗೆ ಸೇರಿಕೊಂಡ್ರೆ ನಾನು ಅದೇ ಸೇಮ್ ಕ್ಯಾಬ್ ಡ್ರೈವರ್ ಸಂಜುನೇ, ಬಡವರ ಬಂದು ಸಂಜು. ಅಷ್ಟು ಮಾಡಪ್ಪ ಸಾಕು. ನೋಡು, ನೀನು ಇಲ್ಲೇ ಪರ್ಮನೆಂಟ್ ಆಗಿದ್ರೆ ನಮಗೆ ಪ್ರಾಬ್ಲಮ್ಮು. ನೀನು 10 ಲಕ್ಷ ಡ್ರಾ ಮಾಡಬೇಕು ಅಂದರೆ ನಿನ್ಗೊಬ್ಳು ಹೆಂಡತಿ ಇರಲೇಬೇಕು ಅಂತ ಲಾಯರ್ ಆರ್ಡ್ರ್ ಮಾಡಿಬಿಟ್ಟಿದ್ದಾರೆ. ಸೊ ನೀನು ಕೋಆಪ್ರೇಟ್ ಮಾಡಲೇಬೇಕು ಸಂಜು. ರೇ, ನಾನು ಹೇಳ್ತಿದ್ದೀನಿ ನಿಮ್ಗಳ ಗತಿ ಆಯಿತು ಅಂತ. ಬಾಯ್ ಮುಚ್ಚು. ದುಷ್ಯಂತ್, ನೀನೇನು ಇನ್ನೊಂದು ಹುಡುಗಿನ ವ್ಯವಸ್ಥೆ ಮಾಡ್ತೀಯೋ ಅಥವಾ ನಾನೇ ಕರ್ಕೊಂಬರ್ಲೋ? ಡ್ಯಾಡ್, ಅದು ಬರಬೇಕಿತ್ತು, ಇನ್ನೂ ಯಾಕೆ ಬಂದಿಲ್ಲ? ಸರ್, ದುಷ್ಯಂತ್, ಸ್ಲಮ್ಮು ಅಂದೆ, ಇವಳೇನು ಪರವಾಗಿಲ್ಲ, ಚೆನ್ನಾಗೇ ಇದ್ದಾಳೆ. ಅತ್ತೆ, ಇದು ಸ್ಲಮ್ಮೆ, ನಮ್ಮ ಲೆವೆಲ್ಗೆ ಸೂಟ್ ಆಗಬೇಕಲ್ಲ, ಅದಕ್ಕೆ ಹೈಟೆಕ್ ಸ್ಲಮ್ನ ಚೂಸ್ ಮಾಡಿ ಕರ್ಕೊಬಂದೆ. ಏನು ಸ್ಲಮ್ಮು? ಯಾರು ಸ್ಲಮ್ಮು? ಸ್ಲಮ್ಮಲ್ಲಪ್ಪ, ಸ್ಲಿಮ್ಮು.
ಓವರ್ ಆ್ಯಕ್ಟಿಂಗ್ ಮಾಡಲ್ಲ ತಾನೇ ಆ ಹುಡುಗಿ ಥರ. ಡ್ಯಾಡಿ ಸ್ಕ್ರಿಪ್ಟಿಂದ ಆಚೆ ಈಚೆ ಹೋಗಂಗೆ ಇಲ್ಲ, ಹಾಗೆ ರೆಡಿ ಮಾಡಿದ್ದೀನಿ. ನೋಡ್ತಾ ಇರಿ ಹೇಗೆ ಮಾಡ್ತಾಳೆ ಅಂತ. ನೋಡೇ, ನೀವೇನನ್ನ ಮಾಡಿ ನನ್ನನ್ನು ಸಿಕ್ಕಾಕ್ಸಿದ್ರೆ ಸರಿ ಇರಲ್ಲ. ಸಂಜು ನೀನ್ ಕೋಪ ಮಾಡ್ಕೋಬೇಡ, ನಡಿ ನಾನೆಲ್ಲ ಹೇಳ್ತೀನಿ, ನಡಿ. ನನ್ ಬಿಡಿಯಕ್ಕ, ನಿಂಗ್ ಗೊತ್ತಾಗಲ್ಲ. ನಡಿಯಪ್ಪ. ಏನಮ್ಮ, ಎಲ್ಲ ಪ್ರಶ್ನೆಗೂ ಉತ್ತರ ಕೊಡಕ್ಕೆ ರೆಡಿನಾ? ಡ್ಯಾಡ್, ಹುಡುಗಿ ತುಂಬ ಸೈಲೆಂಟು. ನೀವು ಹೆಸರು ಗಿಸ್ರು ಕೇಳ್ತಾ ಕೂರಬೇಡಿ, ಡೈರೆಕ್ಟ್ ಮ್ಯಾಟ್ರಿಗೆ ಬನ್ನಿ. ಗುಡ್, ನಮಗಿಂತ ಒಳ್ಳೆ ಬೇಕು. ಏನಮ್ಮ, ನಿನಗೂ ಆದಿತ್ಯನಿಗೂ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 2.5 ವರ್ಷ ಆಯಿತು ಸರ್. ಗುಡ್, ವೆರಿ ಗುಡ್. ನೀವು ಹನಿಮೂನ್ಗೆ ಎಲ್ಲೆಲ್ಲಿ ಹೋಗಿದ್ರಿ? ಯಲಹಂಕ ಪೀಣ್ಯ ಸರ್. ದುಷ್ಯಂತ್, ಅದು ಯಲಹಂಕ ಪೀಣ್ಯ ಅಲ್ಲಮ್ಮ, ಶ್ರೀಲಂಕಾ ಕೀನ್ಯಾ. ಒಟ್ಟಿಗೆ ತಂದುಬಿಡ್ತೀರಾ ನೀವು? ಇನ್ನೊಂದ್ಸಲ ಕೇಳಿ, ಕರೆಕ್ಟಾಗಿ ಹೇಳ್ತೀನಿ. ಕಾಸು ಕೊಡದೆ ವಾಪಸ್ ಕಳಿಸ್ಬೇಡಿ ಸರ್. ಕರ್ಮ ಕರ್ಮ. ಓಕೆ, ಶ್ರೀಲಂಕಾಗೆ ಹನಿಮೂನ್ಗೆ ಹೋಗಿದ್ದಾಗ ಏನೇನ್ ಮಾಡಿದ್ರಿ? ಅಲ್ಲೇನ್ ನೋಡ್ತಿದೀಯಾ? ಉತ್ತರ ಹೇಳು. ಅಲ್ಲೇನು ಮಾಡಿದ್ವಿ ಅಂತ ಹೇಳೋಕೆ ಈ ಅಣ್ಣ ನೋಡಿ, ಹೇಳ್ಕೊಡಿಲ್ಲ. 3ಕ್ಕೆ ಮುಕ್ತಾಯ. ಈಗ ಬರ್ತಿರೋ ಹುಡುಗಿ ಸೆಲೆಕ್ಟ್ ಆಗಲೇಬೇಕು. ತುಂಬ ಹೈಫೈ ಹುಡುಗಿ, ಅವ್ರ ರೇಂಜೇ ಬೇರೆ. 2, 3 ಅಂತ ಚಾನ್ಸ್ ತಗೊಳ್ತಾ ಕೂರೋಷ್ಟು ಟೈಮ್ ಇಲ್ಲ ಈಗ. ನಿಮ್ಮಿಬ್ರು ಬದಲು ನಾನೇ ಆ ಕೆಲಸ ಮಾಡಿ ಮುಗಿಸ್ಬೇಕಾಗಿತ್ತು. ಅಂದ್ರೆ ನೀವೇ ಹೇಳ್ತೀವಿ ಹಾಕ್ಬಿಡ್ತೀರಾ? ಯಾರ ಹತ್ರ ತಮಾಷೆ ಮಾಡ್ತಿದ್ಯಾ? ಅಣ್ಣಯ್ಯ, ಕೂಲ್ ಆಗಿರೋ. ಈಗ ನೀನು ಟೆನ್ಷನ್ ತಗೊಂಡ್ರೆ ಎಲ್ಲ ಎಡವಟ್ಟಾಗುತ್ತೆ. ರೀ, ಇದು ತಮಾಷೆ ಮಾಡೋ ಟೈಮ್ ಏನ್ರಿ? ಛೇ, ಸ್ವಲ್ಪನೂ ಅರ್ಥ ಆಗಲ್ವಲ್ರಿ ನಿಮಗೆ? ನೋಡು ದುಷ್ಯಂತ್, ಇದೇ ನಮಗೆ ಲಾಸ್ಟ್ ಚಾನ್ಸು. ಈಗ ನಾವೇನಾದರೂ ಮಾಡಲೇಬೇಕು. ಮತ್ತೆ ಮಾಡಲೇಬೇಕು ಅಂತ ತಾನೇ ಈ ಮಾಸ್ಟರ್ ಪ್ಲಾನ್ ಮಾಡ್ತಿರೋದು. ಅದೇನು ಅಂತ ಹೇಳು. ಹುಟ್ಟಿಲಿ ಹಾವಿಟ್ಕೊಂಡು ಹೆದರ್ಸೋ ಟೈಮಲ್ಲ ಇದು. ಸರ್, ಅಲ್ಲ ಸರ್, ನಾನಿಲ್ಲಿ ಸ್ವಯಂವರ ಕೂತಿರೋ ಫಿಗರ್ ಅಲ್ಲ. ಅಲ್ಲ, ಲಾಯರ್ ಮುಂದೆ ನಾಟಕ ಆಡಕ್ಕೆ ಒಂದು ಹುಡುಗಿನ ಕರ್ಸಕ್ಕೆ ಇಷ್ಟೆಲ್ಲ ಮಾಡ್ಬೇಕಾ? ಯಾರನ್ನಾದ್ರೂ ಕರ್ಸಿ ಮೂಕಿ ಅಂತ ಹೇಳಿ ಮಾತಾಡಿದ್ರೆ ತಾನೇ ಇಷ್ಟೆಲ್ಲ ಪ್ರಾಬ್ಲಮ್ಮು. ಹೌದೌದು, ಆ ಲಾಯರಿಂದ ಕೇಸ್ ಇಷ್ಟು ನೋಡಿರಲ್ಲ. ಅಲ್ಲ, ಆ ಮೂಗಿ ಬೈಲಿ ಮಾತು ಬರ್ಸ್ಬಿಡ್ಲಿ, ಆಗ ಆಸ್ತಿ ಎಲ್ಲ ನೀರ್ಪಾಲು. ನಾನು ಏನು ಪ್ಲಾನ್ ಮಾಡ್ತಿದ್ದೀನಿ ಅಂತ ಯಾರಿಗಾದ್ರೂ ಕ್ಯೂರಿಯಾಸಿಟಿ ಇದೆಯಾ? ಸುಮ್ಮನೆ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಿದ್ದೀರಾ. ಸರಿ, ಇನ್ನು ಎಷ್ಟೊತ್ತು? ಬರಬೇಕಿತ್ತು ಡ್ಯಾಡ್, ಇನ್ನೂ ಯಾಕೆ ಬಂದಿಲ್ಲ? ಡ್ಯಾಡ್ ಬಂದ್ಬಿಟ್ರು, ಬನ್ನಿ. ಹಾಯ್ ದುಷ್ಯಂತ್, ವಾಟ್ಸ್ಆಪ್? ಹಾಯ್ ಆಲ್. ವಾವ್, ಸಚ್ ಅ ಬ್ಯೂಟಿಫುಲ್ ಹೌಸ್. ನಿಂಗೆ ಇಷ್ಟು ದೊಡ್ಡ ಮನೆ ಇದೆ ಅಂತ ಹೇಳೇ ಇಲ್ಲ. ಹೇಳಿದ್ದಿದ್ರೆ ಮುಂಚೆನೆ ಬಂದು ಸೆಟ್ಲ್ ಆಗಿಬಿಡ್ತಾ ಇದ್ದೆ. ಸರಿ ಸರಿ, ಹೇಳ್ಕೊಟ್ಟಿದ್ದಕ್ಕೆಲ್ಲ ರೆಡಿ ಇದೆಯಾ? ಓ, ಏನಮ್ಮ ನಿನ್ನ ಹೆಸರು? ಡಿಂಪಲ್. ಆಕ್ಟಿಂಗ್ ಬರುತ್ತಾ? ಅಫ್ಕೋರ್ಸ್ ಬರುತ್ತೆ. ಇಸ್ ಇಟ್ ಫಾರ್ ಎನಿ ಸೀರಿಯಲ್ ಆರ್ ಮೂವಿ? ಆಡ್ಕುದ್ದೆ ಪರವಾಗಿಲ್ಲ ಈ ಹುಡುಗಿಗಿಂತ. ಏನಮ್ಮ, ಏನಿನ್ನ ಹಾಬೀಸ್? ಅಯ್ಯೋ, ಸುಮಾರಿದ್ದಾವೆ. ಈಗಷ್ಟೇ ಮಾಲ್ಗೆ ಹೋಗ್ಬಿಟ್ಟು ಬಂದೆ. ದುಷ್ಯಂತ್ ಫೋನ್ ಮಾಡಿ ಬರಕ್ಕೆ ಹೇಳ್ದ, ಹಂಗಾಗಿ ಈ ಕಡೆ ಬಂದೆ. ಲಾಸ್ಟ್ ಮಂತು ಸುಮಾರು 50K ಶಾಪಿಂಗ್ ಮಾಡಿದ್ದೀನಿ. ಈ ಸರಿ 60K ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಏನು, ನೀನು ಟಾರ್ಗೆಟ್ ಹಾಕೊಂಡು ಶಾಪಿಂಗ್ ಮಾಡ್ತೀಯಾ? ಯು ಸಿಲ್ಲಿ ಫೆಲೋ, ಟಾರ್ಗೆಟ್ ಇರದಿದ್ರೆ ಶಾಪಿಂಗ್ ಮಾಡೋಕ್ಕಾಗತ್ತಾ? ಓಹೋ, ನೀನು ಶಾಪಿಂಗ್ ಮಾಡೋದನ್ನೇ ಒಂದು ಜಾಬ್ ಮಾಡ್ಕೊಂಬಿಟ್ಟಿದ್ಯಲ್ಲ ತಾಯಿ. ಓಕೆ ಓಕೆ, ನಿಮಗೆ ಇಲ್ಲಿ ಸಿಚುವೇಶನ್ ಏನು, ಅದರಲ್ಲಿ ನಿನ್ನ ರೋಲ್ ಏನು ಎಲ್ಲ ಗೊತ್ತಾ? ಯಾ ದುಷ್ಯಂತ್ ಎಲ್ಲ ಹೇಳಿದ್ದಾನೆ. ಸಮ್ ಅಡ್ವೊಕೇಟ್ ವಿಲ್ ಕ್ವಶನ್ ಮೀ. ಐ ಆಮ್ ನಾಟ್ ನ್ಯೂ ಟು ದಿಸ್ ಕೋರ್ಟ್, ಯು ನೋ. ದುಷ್ಯಂತು
ನಿನಗೆ ಹೇಳ್ದೇ ಇರೋ ವಿಷಯದ ಮೇಲೆ ಪ್ರಶ್ನೆ ಕೇಳ್ಬಿಟ್ರೆ? ಯಾ ಐ ವಿಲ್ ಆನ್ಸರ್, ಬಟ್ 1 ಎಕ್ಸ್ಟ್ರಾ ಕ್ವಶನ್ಗೆ 1 ಲ್ಯಾಕ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಹಾಂ, ನನ್ನ ಹತ್ರ ಮನೆ ಕೆಲಸ ಏನಾದರೂ ಮಾಡಿಸಿದ್ರೆ ಈಚ್ ವರ್ಕಿಗೆ ಸರ್ವಿಸ್ ಚಾರ್ಜ್ ಕೊಡಬೇಕು 50,000. ಬಾಸು ಏನಿ ಅಮ್ಮ ಮಾತೆತ್ತಿದ್ರೆ ಕಾಸು ಕಾಸು ಅಂತಿದ್ದಾಳೆ. ಅಲ್ಲ ಇವಳೇ ಇಷ್ಟೆಲ್ಲ ಡಿಮ್ಯಾಂಡ್ ಮಾಡ್ತಾಳೆ ಅಂದ್ರೆ ಇನ್ನು ಇಷ್ಟೆಲ್ಲ ಕೆಲ್ಸಕ್ಕೆ 10 ಲಕ್ಷ ಪ್ಯಾಕೇಜ್ ಒಪ್ಕೊಂಡಿರೋ ನನಗೆ ಹೆಂಗಾಗ್ಬೇಡ? ನೀನು ಯಾಕ್ರೋ ದುಡ್ಡಿನ ವಿಷಯ, ಅದು ನನ್ನ ಡಿಪಾರ್ಟ್ಮೆಂಟು. ಸ್ವಲ್ಪ ಏನ್ ಬಾಸು ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನೋಡಿ, ನಮ್ಗಿಂತ ದಿಮಾಗಿನ ಹುಡುಗಿರು, ಈ ಕಾಸಿನ ಭೂತ ಮೆಟ್ಕೊಂಡಿರೋರು, ಇವ್ರನ್ನೆಲ್ಲ ನೋಡಿದ್ರೆ ಮೈಯೆಲ್ಲ ಬೆಂಕಿ ಆಗ್ಬಿಡುತ್ತೆ. ಮೊದಲು ಆಚೆ ಕಳಿಸಿ ಇವ್ರನ್ನ. ಕಳಿಸಿ ಮೊದಲು. ಸುಮ್ಮನೆ ರಯ್ಯ, ನೀನೇ ಅವಳು ಕಟ್ಕೋಬೇಕಾ? ಸರ್, ನಾಟಕಕ್ಕೂ ಇಂಥ ಹುಡುಗಿ ಬೇಡ ಸರ್ ನಮ್ಗೆ. ಹೋಯ್ತಾ ಇರೋ ಭಿಕ್ಷಾ ಲೆಕ್ಕದಲ್ಲೂ ನಿಂಗೆ ದುಡ್ಡು ಕೊಡಲ್ಲ ಕಣೆ. ರೈಟ್ ಹೇಳಿ ಮೊದಲು. ಏಯ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ದುಷ್ಯಂತ್, ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಸಂಜು, ನೋಡಿ ಬಾಸ್, ನಿಮಗೆ ನಾನು ಬೇಕೋ ಇವಳು ಬೇಕೋ ಡಿಸೈಡ್ ಮಾಡಿ. ಹೋಗಿ ಮಂಜು, ಇವಾಗ ನಿಂದ ಅತಿಯ. ಹೌದು. ಆಮೇಲೆ ಅವಳು ಲಾಯರ್ ಹತ್ರ ಹೋಗಿ ಟಸ್ ಪಸ್ಸು ಅಂತ ಇಂಗ್ಲಿಷ್ ಮಾತಾಡೋದು ನನ್ಗೆ ಅರ್ಥ ಆಗದೆ ಇರ್ಲಿ, ಆಗ ನಾನು ಅದಕ್ಕೆ ಉಲ್ಟಾ ಮಾತಾಡ್ಲಿ, ನಿಮ್ಮ ಆಸ್ತಿ ಎಲ್ಲ ನನ್ನ ಹತ್ರ ಶ್ರಮಕ್ಕೆ ಹೋಗ್ಲಿ, ಆಗ ಗೊತ್ತಾಗತ್ತೆ ನಿಮ್ಗೆ ಯಾರು ಗತಿ ಆಯ್ತು ಅಂತ. ಸಂಜು, ಸಂಜು